ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಐ ಆಮ್ ರಿಯಲಿ ಸಾರಿ, ತುಂಬಾ ದಿನ ಆಯ್ತು ನಾನು ವಿಡಿಯೋಸ್ ಮಾಡಿ. ಬಟ್ ಏನ್ ಮಾಡ್ಲಿ, ಸೊ ಎಲ್ಲಾರು ಅದೇ ಕೇಳ್ತಾ ಇದ್ರಿ, ಅದೇ ಕಮೆಂಟ್ಸ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದೇ ಮೆಸೇಜಸ್. ಯಾಕೆ ವ್ಲಾಗ್ ಮಾಡ್ತಿಲ್ಲ, ವಿ ಆರ್ ಮಿಸ್ಸಿಂಗ್ ಯು, ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತೀರಾ, ವಿಡಿಯೋಸ್ ಮಾಡಿ, ವಿ ಆರ್ ವೈಟಿಂಗ್ ಫಾರ್ ಯುವರ್ ವಿಡಿಯೋ ಅಂತೆಲ್ಲ. ಸೊ ಐಮ್ ಸಾರಿ, ಹಬ್ಬ ಇತ್ತು, ಜೊತೆಗೆ ವೆಡ್ಡಿಂಗ್ ಸೀಸನ್. ಸೊ ಈ ಬಿಸ್ನೆಸ್ ಏನಿದೆ ನಾನ್ ಮಾಡ್ತಿರೋದು, ಈ ಒಂದು ಸೀಸನಲ್ ಬಿಸ್ನೆಸ್ ಅನ್ಬೋದು. ವೆಡ್ಡಿಂಗ್ ಸೀಸನ್ ಇದ್ದಾಗ ಆರ್ಡರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸ್ವಲ್ಪನೂ ಟೈಮ್ ಸಿಗೋದಿಲ್ಲ. ಈಗ ರೆಗ್ಯುಲರ್ ಕಂಟೆಂಟ್ ಕ್ರಿಯೇಟರ್ಸ್ ಗಳೆಲ್ಲ ಏನು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾರೆ, ಹಂಗೆಲ್ಲ ನಮಗೆ ಮಾಡೋದಕ್ಕಾಗಲ್ಲ. ಇದು 100% ನಾವು ಇದಕ್ಕೆ ಕೊಡ್ಲಿಕ್ಕಾಗಲ್ಲ. ನಮ್ಮ ಕೆಲ್ಸದ ಜೊತೆಗೆ ಏನು ನಾವು ಫ್ರೀ ಟೈಮ್ ಸಿಗತ್ತೆ, ಆ ಟೈಮಲ್ಲಿ ಒಂದು ವ್ಲಾಗ್ಸ್ ಮಾಡಿ ಹಾಕ್ಬೋದಷ್ಟೇ. ಹಾಗಾಗಿ ನನಗೆ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಇವಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ದಿನ ಆಯ್ತಲ್ಲ ವಿಡಿಯೋ ಮಾಡಿ. ಸೊ ಅದಕ್ಕೆ ನಾನು ರೀಸೆಂಟ್ ಆಗಿ ಕೇಳಿದಂತ ಒಂದು ಸೂಪರ್ ಎಕ್ಸೈಟೆಡ್ ಒಂದು ಕತೆ ಇದೆ. ಸೊ ಸಖತ್ ಇನ್ಸ್ಪೈರಿಂಗ್ ಆಗಿದೆ, ನನ್ಗಂತೂ ಸಖತ್ ಇನ್ಸ್ಪೈರ್ ಮಾಡಿದೆ. ಸೊ ನನಗೆ ಗೊತ್ತು ತುಂಬಾನೇ ನೆಗೆಟಿವಿಟಿ ಇರುವಂತ ಈ ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಜನ ಬರೀ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ, ನೆಗೆಟಿವ್ ವಿಡಿಯೋಸ್ ಆಗ್ತಿರ್ತಾರೆ. ಅದ್ರ ಮಧ್ಯೆ ನಮ್ಗೆ ಪಾಸಿಟಿವಿಟಿ ಕೂಡ ಬೇಕು. ಸೊ ಹಾಗಾಗಿ ಪಾಸಿಟಿವ್ ಇರುವಂತ, ನಿಮ್ಗೆ ಪಾಸಿಟಿವ್ ವೈಬ್ಸ್ ಕೊಡುವಂತ ವಿಡಿಯೋಸ್ ಮಾಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಆಗತ್ತೆ. ಅದಕ್ಕೆ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಸ್ಪೈರ್ ಮಾಡತ್ತೆ, ಆ ಪಾಸಿಟಿವ್ ಎನರ್ಜಿ ಕೊಡತ್ತೆ. ಸೊ ನಿಮ್ಗೆ ನಿಮ್ ಬಿಸ್ನೆಸ್ ಅಲ್ಲಿ ಬೆಳಿಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡತ್ತೆ. ಹಾಗಾಗಿ ಈ ಟಾಪಿಕ್ ನಾನು ಚೂಸ್ ಮಾಡ್ಕೊಂಡೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗುಜರಾತ್ನ ಸೂರತ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ತುಂಬಾ ಫೇಮಸ್. ಯಾರನ್ನು ಕೇಳಿದ್ರು ಕಡಿಮೆ ಬೆಲೆಗೆ ಬಟ್ಟೆ ತಂದು ಸೇಲ್ ಮಾಡಬೇಕಂದ್ರೆ ಒಂದ್ಸತಿ ಸೂರತ್ಗೆ ಹೋಗಿ ಬನ್ನಿ ಅಂತಾರೆ ಅಲ್ವಾ. ತುಂಬಾ ಕಾಂಪಿಟೇಷನ್ ಇರೋ ಈ ಸಿಟಿಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ಬೆಳಿಬೇಕು ಅಂದರೆ ಜಾಸ್ತಿನೇ ಹಾರ್ಡ್ ವರ್ಕ್ ಮಾಡಬೇಕು. ತಮ್ಮ ಬ್ಯೂಟಿಫುಲ್ ಡಿಸೈನರ್ ಕಾಸ್ಟ್ಯೂಮಿಂದ ಜನನ ಇಂಪ್ರೆಸ್ ಮಾಡಬೇಕು. ಇದನ್ನು ಮಾಡೋದು ಒಂದು ಫ್ಯಾಷನ್ ಡಿಸೈನರ್ಗೆ ಕಷ್ಟ ಆಗತ್ತೆ. ಅಂಥದ್ರಲ್ಲಿ ದುಡ್ಡಿದೆ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು, ಅಥವಾ ನನ್ನ ತಾತನ ಕಾಲದಿಂದ ಇದೇ ಟೆಕ್ಸ್ಟೈಲ್ ಬಿಸ್ನೆಸ್ನ ಮಾಡ್ಕೊಂಡು ಬರ್ತಾ ಇದ್ವಿ, ನಮಗೆ ತುಂಬ ಚೆನ್ನಾಗಿ ನಡೆಸೋದಕ್ಕೆ ಗೊತ್ತು ಅಂಥೇಳಿ ವಹಿಸ್ಕೊಂಡಂಥ ಅದೆಷ್ಟೋ ಜನ ಇವಾಗಿನ ಟ್ರೆಂಡಿಗೆ ತಕ್ಕ ಹಾಗೆ ಅದನ್ನ ನಡ್ಸೋಕ್ಕಾಗದೆ ಕ್ಲೋಸ್ ಮಾಡಿದಂಥ ಉದಾಹರಣೆಗಳು ತುಂಬ ಇದೆ. ಅಂಥವ್ರ ಮಧ್ಯ ಇಲ್ಲೊಬ್ಬರು ವ್ಯಕ್ತಿ ಯಾವುದೇ ಫ್ಯಾಷನ್ ಡಿಗ್ರಿ ಮಾಡ್ಕೊಳ್ದೆ ತಾನು ಹೊಲಿಯೋ ಬಟ್ಟೆನೇ, ತಾನು ಮಾಡೋ ಡಿಸೈನ್ನೇ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಬಗ್ಗೆನೇ ನಾನು ಇವತ್ತು ಹೇಳಕ್ಕೆ ಹೊರಟಿರೋದು. ಅವರೇ ಮಯೂರ್ ಅವರು. 2015ರಲ್ಲಿ ಅವ್ರ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡು ಏನವರು ಸ್ಟಡಿ ಮಾಡಿರ್ತಾರೆ ಇಂಜಿನಿಯರಿಂಗ್ ರಿಲೇಟೆಡ್, ಅದ್ರ ಬಗ್ಗೆ ಕೆಲಸ ಹುಡುಕ್ತಾ ಹೋಗ್ತಾರೆ. ಬಟ್ ಅವ್ರಿಗೆ ಯಾವ ಕೆಲಸನೂ ಅಷ್ಟು ಇಂಟ್ರೆಸ್ಟ್ ಅನಿಸೋದಿಲ್ಲ. ಸೊ ನಾನೇ ಏನಾದರೂ ಕೆಲಸ ಮಾಡೋಣ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ನೋಡಬೇಕಾದ್ರೆ ಅವ್ರಿಗೆ ಅವ್ರ ಅಣ್ಣ ನೆನಪಾಗ್ತಾರೆ. ಅವ್ರ ಅಣ್ಣ ಒಂದು ಗಾರ್ಮೆಂಟ್ಸ್ ಬಿಸ್ನೆಸ್ನ ಮಾಡ್ತಿರ್ತಾರೆ, ಅದು ಆಫ್ಲೈನ್ ಬಿಸ್ನೆಸ್. ಅಲ್ಲೋಗಿ ಅವ್ರಿಗೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾ ಜಾಯ್ನ್ ಆಗ್ತಾರೆ. ಒಂದಿಷ್ಟು ವರ್ಷಗಳು ಅಲ್ಲಿ ಕೆಲಸ ಮಾಡ್ತಾ ಕೆಲಸನ ಕಲಿತಾ ಬರ್ತಾರೆ. ಅವ್ರಿಗನ್ಸುತ್ತೆ ನಮ್ಮ ಕೆಲಸ ತುಂಬ ಚೆನ್ನಾಗಿದೆ, ಇದನ್ನು ಆಫ್ಲೈನಿಂದ ನಾವು ಆನ್ಲೈನ್ಗೂ ತೊಗೊಂಡು ಹೋಗ್ಬೋದು ಅಂತ ಹೇಳಿ. ಆವಾಗ 2020ರಲ್ಲಿ ಅವ್ರ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದನ್ನ ಬಿಟ್ಟು ಇವರೇ ಒಂದು ಶಾಪ್ನ ಶುರು ಮಾಡ್ತಾರೆ, ಆನ್ಲೈನ್ ಸ್ಟೋರ್ ಶುರು ಮಾಡ್ತಾರೆ. ಅದಕ್ಕೆ BL ಫ್ಯಾಬ್ರಿಕ್ಸ್ ಅಂತೇಳಿ ಹೆಸರಿಡ್ತಾರೆ. ಸೊ ಅವ್ರ ಅಣ್ಣನ ಜೊತೆ ಏನು ಕೆಲಸ ಮಾಡ್ತಾ ಇದ್ರು ಅವ್ರ ಸ್ಟೋರ್ ಹೆಸರು ಬಂದ್ಬಿಟ್ಟು ಬೈಪೋಲಾರ್ ಲೈಫ್ ಎಂಟರ್ಪ್ರೈಸಸ್ ಅಂತೇಳಿ, ಅದನ್ನೇ ಅವರು ಶಾರ್ಟ್ ಫಾರ್ಮ್ ಆಗಿ BL ಫ್ಯಾಬ್ರಿಕ್ಸ್ ಅಂತೇಳಿ ಹೆಸರಿಡ್ತಾರೆ. ಬಿಸ್ನೆಸ್ ಅಂತೂ ಶುರು ಮಾಡಿದ್ದಾಯ್ತು, ಬಟ್ ಅದನ್ನು ಬೆಳೆಸ್ಬೇಕಲ್ವಾ, ಅದಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಟ್ರೆಂಡಿಂಗ್ ಇರೋ ಡ್ರೆಸ್ಸಸ್ ಬಗ್ಗೆ ಸ್ಟಡಿ ಮಾಡ್ತಾ ಮಾಡ್ತಾ ಅವ್ರಿಗನ್ಸುತ್ತೆ ನಾರ್ತ್ ಇಂಡಿಯಾದಲ್ಲಿ ಯಾವುದೇ ಫಂಕ್ಷನ್ ಇರಲಿ ಲೆಹೆಂಗಾಸ್ ಅಂತೂ ಇದ್ದೇ ಇರತ್ತೆ. ಅವ್ರಿಗೆ ಅನಿಸುತ್ತೆ ನಾನು ಯಾಕೆ ಎಲ್ಲ ಕಾಸ್ಟ್ಯೂಮ್ಸ್ನ ಬಿಟ್ಟು ಲೆಹೆಂಗಾ ಒಂದನ್ನೇ ಗಮನ ಕೊಟ್ಟು ಅದ್ರ ಮೇಲೆ ನಾನು ಕೆಲಸ ಮಾಡಬಾರ್ದು, ಅದ್ರ ಮೇಲೆ ನಾನು ಡಿಸೈನ್ ಮಾಡಬಾರ್ದು ಅಂತ ಹೇಳಿ. ಅದರಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ, ಲೆಹೆಂಗಾಸ್ ಓಕೆ, ಬಟ್ ಅದರಲ್ಲಿ ಸೆಮಿ ಸ್ಟಿಚ್ ಮಾಡಬೇಕಾ, ಅನ್ಸ್ಟಿಚ್ ಮಾಡಬೇಕಾ, ಅಥವಾ ಫುಲ್ಲಿ ಸ್ಟಿಚ್ ಮಾಡಬೇಕಾ ಅಂತೇಳಿ. ಅದು ಕೂಡ ಮ್ಯಾಟ್ರ್ ಆಗತ್ತಲ್ವ. ಎಂಡ್ ಆಫ್ ದ ಡೇ ಯಾವುದು ಜಾಸ್ತಿ ಮೂವ್ ಆಗುತ್ತೆ, ಸೊ ಅದು ಮಾತ್ರ ನಾವು ಯೋಚನೆ ಮಾಡಿ ಅದನ್ನು ಇನ್ವೆಸ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿಬಿಡತ್ತೆ. ಇದನ್ನೆಲ್ಲ ಕೂತು 1 ವರ್ಷಗಳ ಕಾಲ ಒಬ್ಬನೇ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಒಬ್ಬರೇ ಕೂತು ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಅವ್ರಿಗನ್ಸುತ್ತೆ ನಾನು ಯಾಕೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಾರ್ದು, ಯಾಕಂದರೆ ಜನಕ್ಕೆ ನಾವು ಕೆಲಸ ಮಾಡುವಂಥ ರೀತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಕೆಲಸ ಇಷ್ಟ ಆಗತ್ತೆ ಅಂತ ಅವ್ರಿಗನ್ಸಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಒಂದು ಕ್ಯಾಮ್ರಾ ಇಟ್ಟು ಎಲ್ಲ ವೀಡಿಯೋಸ್ನ ತೊಗೊಂಡು ಅವರೇ ಖುದ್ದಾಗಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅವ್ರಿಗೆ
ತುಂಬಾ ಪರ್ಫೆಕ್ಟ್ ಆಗಿತ್ತು. ಸೊ ಜನ ಅದನ್ನು ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅವ್ರ ವೆಬ್ಸೈಟ್ನ ರೀಚ್ ಮಾಡಿ ಕಾಸ್ಟ್ಯೂಮ್ಸ್ನ ಆರ್ಡರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಒನ್ ಮ್ಯಾನ್ ಆರ್ಮಿ ಆಗಿ ಕೆಲಸ ಶುರು ಮಾಡಿದ ಮಯೂರ್ ಅವರ ಬಿಸ್ನೆಸ್ಸಲ್ಲಿ ಇವತ್ತು 25 ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ. ಜೊತೆಗೆ ಅವರು 200ಕ್ಕೂ ಅಧಿಕ ಡಿಸೈನ್ಸ್ನ ಲೆಹಂಗಾನ ರೆಡಿ ಮಾಡಿದ್ದಾರೆ. ಜೊತೆಗೆ 65,000ಕ್ಕೂ ಜಾಸ್ತಿ ಜನ ಅವ್ರಿಗೆ ಕಸ್ಟಮರ್ಸ್ ಇದ್ದಾರೆ. 2021ರಲ್ಲಿ ಪ್ರಾಪರ್ ಆಗಿ ಆನ್ಲೈನಲ್ಲಿ ಶುರುವಾದಂಥ ಈ ಬಿಸ್ನೆಸ್ ಲಕ್ಷ ಅಲ್ಲ ಕೋಟಿಗಳಲ್ಲಿ ಲಾಭ ಪಡಿತಾ ಬರುತ್ತೆ. 2023ರಿಂದ 24 2 ಕೋಟಿಯಿಂದ 5 ಕೋಟಿ, ಇವಾಗ ಅವ್ರ ಸಂಪಾದನೆ ಬಂದ್ಬಿಟ್ಟು 17 ಕೋಟಿ. ವರ್ಷದಿಂದ ವರ್ಷಕ್ಕೆ ಅವ್ರ ಸಂಪಾದನೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಯಾವತ್ತೂ ಆಗಿಲ್ಲ. ಅವರ ಎಂಪ್ಲಾಯೀಸ್ಗೆ ತಿಂಗಳಿಗೆ 5 ಲಕ್ಷ ಸಂಬಳ ಪೇ ಮಾಡ್ತಾರೆ. ಅವರು ಅಷ್ಟು ಚೆನ್ನಾಗಿ ಬಿಸ್ನೆಸ್ನ ನಡೆಸ್ಕೊತಾ ಬಂದಿದ್ದಾರೆ. ರೀಸೆಂಟಾಗಿ ಶಾರ್ಕ್ ಟ್ಯಾಂಕ್ ಇಂಡಿಯಾ ಅನ್ನೋ ಒಂದು ರಿಯಾಲಿಟಿ ಶೋ ಕೂಡ ಬಂದಿದ್ರು. ಇಲ್ಲಿ ಇವರ ಡಿಸೈನರ್ ಕಾಸ್ಟ್ಯೂಮ್ಸ್ನ ನೋಡಿದಂಥ, ಜೊತೆಗೆ ಇವರು ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಂಥ ಅದೆಷ್ಟು ದೊಡ್ಡ ದೊಡ್ಡ ಕಂಪನಿ CEO ಆಶ್ಚರ್ಯಪಟ್ಟರು, ಖುಷಿಪಟ್ಟರು. ಅದರಲ್ಲಿ ಅವರ ಅಭಿಮಾನಿಯಾಗಿ ನಾನು ಕೂಡ ತುಂಬಾ ಖುಷಿಪಟ್ಟೆ. ಜೊತೆಗೆ ಓಯೋ ರೂಮ್ಸ್ನ CEO ಆಗಿರುವಂಥ ರಿತೇಶ್ ಅಗರ್ವಾಲ್ ಆ್ಯಂಡ್ ಸ್ನ್ಯಾಪ್ಡೀಲ್ ಟೈಟಾನ್ ಕ್ಯಾಪಿಟಲ್ ಫೌಂಡರ್ ಆಗಿರೋಂಥ ಕುನಾಲ್ ಅವರು ಇವರ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 1 ಕೋಟಿ ರೂಪಾಯಿಗಳನ್ನ ಕೊಟ್ಟರು. ಅದೆಷ್ಟೋ ನ್ಯೂ ಸ್ಟಾರ್ಟಪ್ನ ರಿಜೆಕ್ಟ್ ಮಾಡಿರೋ ಈ ಶೋ ಇವ್ರ ಬಿಸ್ನೆಸ್ನ ಓಕೆ ಮಾಡೋದು ಸುಲಭ ಅಲ್ವೇ ಅಲ್ಲ. ಅದರಲ್ಲೂ 1 ಕೋಟಿ ಇನ್ವೆಸ್ಟ್ ಮಾಡಲಿಕ್ಕೆ ಇದೆಲ್ಲ ಅವರ ಕ್ರಿಯೇಟಿವಿಟಿಗೆ ತಕ್ಕಂಥ ಒಂದು ಪ್ರತಿಫಲ. ಇನ್ಮೇಲೆ ಮಯೂರ್ ಅವ್ರ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಅದ್ರ ಬಗ್ಗೆ ಯಾವ ಡೌಟ್ ಇಲ್ಲ. ಇಷ್ಟು ಚೆನ್ನಾಗಿ ಬೆಳೆದ್ರು. ಸೊ ನೋಡಿದ್ರೇ ಅಥವಾ ಕತೆ ಕೇಳಿದಾಗ ತುಂಬಾ ಇಂಪ್ರೆಸಿವ್ ಆಗಿದೆ ಅಲ್ಲ. ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ. ನನಗೂ ತುಂಬ ಚೆನ್ನಾಗಿ ಅನ್ನಿಸ್ತು ಇದ್ರ ಬಗ್ಗೆ ಕೇಳಿ. ಇವಾಗ ಅನ್ಕೋತಿರ್ತೀರಲ್ಲ, ಅವ್ರು ಏನೋ ಲಕ್ಕಿತ್ತು, ಬೆಳೆದ್ಬಿಟ್ರು, ಹೋದರು, ನಾವೆಲ್ಲ ಏನು ಮಾಡೋದು, ನಮ್ದಿನ್ನೂ ಸ್ಟಾರ್ಟಪ್ ಏನು ಮಾಡೋದು ಅಂತಲೇ ಕನ್ಫ್ಯೂಷನ್ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಮಯೂರ್ ಅವರು ಅವ್ರ ಬಿಸ್ನೆಸ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಏನೇನು ಯೋಚನೆ ಮಾಡಿ ಕೆಲಸಗಳನ್ನ ಮಾಡಿದ್ರು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರು ಮೊದಲಿಗೆ ಏನು ಕೆಲಸ ಮಾಡಬೇಕು ಅನ್ನೋದನ್ನು ನೀಟಾಗಿ ತಿಳ್ಕೊಂಡ್ರು. ತಂತಾನೇ ಬಿಸ್ನೆಸ್ ಶುರು ಮಾಡಿದ್ದಲ್ಲ, ಬಿಸ್ನೆಸ್ ಶುರು ಮಾಡುವಾಗಲೇ ಅವ್ರು ಏನು ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು. ಎಕ್ಸಾಂಪಲ್ ನೀವು ನೋಡ್ಬೋದು, ಅವರು ಸೆಮಿ ಸ್ಟಿಚ್ಚ ಅಂತ ಯೋಚನೆ ಮಾಡಬೇಕಾದ್ರು ತುಂಬ ಕೇರ್ಫುಲ್ಲಾಗಿ ಅವರು ಶುರು ಮಾಡಿದ್ರು. ಅವ್ರಿಗೆ ಗೊತ್ತಾಯಿತು ಸೆಮಿ ಸ್ಟಿಚ್ ತುಂಬ ವರ್ಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಹುಡುಗಿಯರಿಗೂ ಒಂದೇ ಥರ ಡಿಸೈನ್ ಬ್ಲೌಸ್ ಇಷ್ಟ ಆಗಲ್ಲ. ಅವ್ರಿಗೆ ಹೇಗೆ ಬೇಕೋ ಆ ಪ್ಯಾಟ್ರನ್ನ ರೆಡಿ ಮಾಡ್ಕೋತಾರೆ. ಹಾಗಾಗಿ ಸೆಮಿ ಸ್ಟಿಚ್ ಜಾಸ್ತಿ ಮಾಡೋಣ ಅಂಥೇಳಿ ಅವರು ಸ್ಟಿಚ್ ಮಾಡ್ತಿದ್ದಂಥ ಬಟ್ಟೆಗಳಲ್ಲಿ ಒಂದು 80% ಅವರು ಸೆಮಿ ಸ್ಟಿಚ್ಗೆ ಹೋದರು. ಹೀಗೆ ಅವ್ರ ಬಿಸ್ನೆಸ್ನ ಫಸ್ಟು ತಿಳ್ಕೊಂಡ್ರು, ಯಾರಿಗೆ ಯಾಕೆ ಹೇಗೆ ಇಷ್ಟ ಆಗತ್ತೆ ಅಂತ ಹೇಳಿ. ನೆಕ್ಸ್ಟು ಅವ್ರಿಗೆ ಸ್ವಲ್ಪ ಲಾಭ ಬರ್ತಿದ್ದಂಗೆ ಬೇರೆಯವ್ರ ಥರ ನಮಗೊಂದು ಅಸಿಸ್ಟೆಂಟ್ ಬೇಕು, ಅಥವಾ ನಮಗೊಂದು ಮ್ಯಾನೇಜರ್ ಬೇಕು, ನಮ್ಮ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋದಕ್ಕೊಬ್ಬರು ಬೇಕು, ಅಥವಾ ತುಂಬ ಓದ್ಕೊಂಡಿರೋರು ಬೇಕು, ಅಥವಾ ಫ್ಯಾಬ್ರಿಕ್ ಬಗ್ಗೆ ತಿಳ್ಕೊಂಡಿರೋರು ಬೇಕು. ಈ ಥರ ಎಲ್ಲದನ್ನು ಹೈರ್ ಮಾಡಲಿಲ್ಲ ಅವರು. ಆದಷ್ಟು ಅವ್ರ ಕೆಲಸಗಳನ್ನ ಅವರೇ ಮಾಡ್ತಾ ಬಂದರು. ಅವರೇ ವಿಡಿಯೋ ಮಾಡೋದು, ಅವರೇ ಎಡಿಟಿಂಗ್ ಮಾಡೋದು, ಅವರೇ ಡಿಸೈನ್ ಮಾಡೋದು. ಅವ್ರ ಕೈಲಿ ಎಷ್ಟು ಕೆಲಸ ಆಗತ್ತೆ ಎಲ್ಲದಕ್ಕೂ ಒಂದೊಂದು ಎಂಪ್ಲಾಯ್ ಅಂತ ತಗೊಳ್ದೆ ಎಲ್ಲ ಕೆಲಸ ಅವರೇ ಮಾಡ್ತಾ, ಜೊತೆಗೆ ಅವ್ರಿಗೆ ಏನು ಸ್ಟಾಫ್ ಬೇಕಿತ್ತು, ಎಷ್ಟು ಅವಶ್ಯಕತೆ ಇತ್ತು, ಆ ಟೈಲರ್ಸ್ ಆಗಿರ್ಬೋದು, ಅವ್ರ ಹೆಲ್ಪರ್ಸ್ ಆಗಿರ್ಬೋದು, ಎಷ್ಟು ಬೇಕು ಅಷ್ಟೇ ತೊಗೊಂಡಿದ್ದವರು ಕೆಲಸಕ್ಕೆ. ಜಾಸ್ತಿ ಜನಕ್ಕೆ ಕೆಲಸಕ್ಕೆ ತಗೊಳ್ಳೇ ಇಲ್ಲ ಅವರು. ಇದರಿಂದ ಅನಾವಶ್ಯಕವಾಗಿ ಯಾವುದೂ ಖರ್ಚಾಗದೆ ಆದಷ್ಟು ಲಾಭ ಅವ್ರಿಗೆ ಮಿಕ್ಕತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಕೋಟಿ ಬರ್ತಾ ಇದೆ ಅಂದ ತಕ್ಷಣ ದೊಡ್ಡ ಶೋರೂಮ್ ಮಾಡೋಣ, ದೊಡ್ಡದಾಗಿ ಬಿಸ್ನೆಸ್ ಮಾಡೋಣ, ಅಥವಾ ಡಿಸೈನ್ ಹಿಂಗಿರಲಿ ಹಂಗೇನೂ ಮಾಡಲಿಲ್ಲ. ಎವ್ರಿ ಡೇ ಅವ್ರು ಏನು ಮುಂಚೆಯಿಂದನೂ ಶುರು ಮಾಡ್ತಾಯಿದ್ರು, ಏನು ಡಿಸೈನ್ಸ್ ಮಾಡ್ತಾಯಿದ್ರು ಅವರು ಅದೇ ಪ್ಯಾಟ್ರನಲ್ಲಿ ಅವ್ರು ಕಂಟಿನ್ಯೂ ಮಾಡ್ತಾ ಬಂದರು. ಎಕ್ಸ್ಟ್ರಾ ಅನ್ನೆಸರಿ ಎಲ್ಲೂ ವೇಸ್ಟ್ ಮಾಡಲಿಲ್ಲ. ನನ್ನ ಪ್ರಕಾರ ಬಿಸ್ನೆಸ್ನ ಸರಳ ಸೂತ್ರಗಳು ಇಷ್ಟೇ. ಮೊದಲಿಗೆ ನಿಮ್ಗೆ ಯಾವ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಸ್ಟಿಕ್ ಆನ್ ಆಗಿ, ನನಗೆ ಈ ಕೆಲಸ ಮಾಡೋದಕ್ಕೆ ಇಷ್ಟ ಆದ ನಾನು ಇದನ್ನು ಮಾಡ್ತೀನಿ ಅಂತೇಳಿ ಫಸ್ಟು ನೀವು ಸ್ಟಿಕ್ ಆನ್ ಆಗಿ. ತುಂಬ ಜನನ ಎನ್ಕ್ವೈರ್ ಮಾಡಿ ಅದು ಮಾಡಲಾ ಇದು ಮಾಡಲಾ ಇದೆಲ್ಲ ಬೇಡ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಫಸ್ಟ್ ಸ್ಟಿಕ್ ಆನ್ ಆಗಿ. ನೆಕ್ಸ್ಟು ಆ ಕೆಲಸದ ಬಗ್ಗೆ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲಸ ಶುರು ಮಾಡಿದಾಗಲೇ ನಿಮಗೆ 10 ಜನ ಎಂಪ್ಲಾಯೀಸ್ ನಿಮಗೆ ಬೇಡ. ನಿಮ್ಮ ಕೈಲಿ ಎಷ್ಟಾಗತ್ತೆ ಆದಷ್ಟು ನೀವು ಮಾಡಿಕೊಂಡು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಜನನ ಮಾತ್ರ ಕೆಲಸಕ್ಕೆ ತೊಗೊಳ್ಳಿ. ಸೊ ನೆಕ್ಸ್ಟ್ ನೀವು ಕೆಲಸ ತಿಳ್ಕೊಂಡ್ಮೇಲೆ ಅದಾದಮೇಲೆ ನಿಮಗೆ ನಡೆಸೋದೇನು ಕಷ್ಟ ಆಗಲ್ಲ. ಯಾರು ಬಂದಿಲ್ಲ ಅಂದರೂ ನೀವು ಬಿಸ್ನೆಸ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ. ಮತ್ತು ಮೂರನೇದು ಅನ್ನೆಸೆಸರಿ ಯಾವುದೇ ರೀತಿಯಾದಂಥ ದುಡ್ಡನ್ನ ವ್ಯರ್ಥ ಮಾಡಬೇಡಿ ಯಾವುದಕ್ಕೆ ಆಗಲಿ. ಯಾಕಂದರೆ ದುಡ್ಡು ಯಾರಿಗೂ ಫ್ರೀಯಾಗಿ ಬರೋದಿಲ್ಲ. ಅದೇ ದುಡ್ಡನ್ನ ಸಂಪಾದನೆ ಮಾಡಲಿಕ್ಕೆ, ನಿಯತ್ತಾಗಿ ದುಡಿಲಿಕ್ಕೆ ತುಂಬ ಕಷ್ಟಪಡ್ತೀವಲ್ವ. ಅದಕ್ಕೆ ಸುಮ್ಮನೆ ಯಾರೋ ಹೇಳಿದ್ರು, ಯಾರೋ ಏನೋ ಮಾಡಿದ್ರು, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಆ ಏರಿಯಾದಲ್ಲಿ ಇದೆಲ್ಲ ಬೇಡ. ಕನ್ಫ್ಯೂಷನ್ಸ್, ಜನನ ಎನ್ಕ್ವೈರ್ ಮಾಡೋದು ಇದೇನೋ ಬೇಡ. ನಿಮ್ಗೇನು ಇಷ್ಟ ಬರುತ್ತೆ ಅದನ್ನು ಪ್ರೀತಿಯಿಂದ ನೀವು ಕಷ್ಟಪಟ್ಟು ದುಡೀರಿ. ಎಲ್ಲ ಬಿಸ್ನೆಸ್ ಕ್ಲಿಕ್ ಆಗೇ ಆಗತ್ತೆ.
ಮತ್ತು ಬಿಸ್ನೆಸ್ ಅಂದಮೇಲೆ ಚಾಲೆಂಜಸ್ ಬಂದೇ ಬರುತ್ತೆ. ಸೊ ಚಾಲೆಂಜಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಅದನ್ನು ಹೇಗೆ ಎಷ್ಟು ಬೇಗ ಸಾಲ್ವ್ ಮಾಡ್ಕೊಬೋದು ಅದನ್ನು ಮಾಡಿಕೊಂಡು ಗಮನ ಜಾಸ್ತಿ ಚಾಲೆಂಜಸ್ಗಿಂತ ನಿಮ್ಮ ಬಿಸ್ನೆಸ್ ಮೇಲಿರಲಿ. ಆವಾಗ ನಿಮ್ಮ ಬಿಸ್ನೆಸ್ನ ಬೆಳವಣಿಗೆಗೆ ಅದು ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ಯಾವ ಫ್ಯಾಷನ್ ಡಿಗ್ರಿ ಇಲ್ಲದೆ ಇದ್ರು ಕೂಡ ಮಯೂರ್ ಅವರು ಅವ್ರ ಬಿಸ್ನೆಸ್ ನ ಎಷ್ಟು ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ. ಕೆಲವೊಮ್ಮೆ ಏನಾಗತ್ತೆ, ಪೇರೆಂಟ್ಸ್ ಮಕ್ಳನ್ನ 10th ಮುಗಿದ ತಕ್ಷಣ, PU ಮುಗಿದ ತಕ್ಷಣ ನೀನ್ ಇದೇ ಆಗು, ಚೆನ್ನಾಗಿ ಓದ್ತಿದ್ಯಾ, ನೀನ್ ಸೈನ್ಸ್ ತಗೋ, ಡಾಕ್ಟರ್ ಆಗು, ನೀನ್ ಇಂಜಿನಿಯರ್ ಆಗು, ಸೊ ನೀನು ಅದನ್ ಮಾಡು ಇದನ್ ಮಾಡು ಅಂತ ಹೇಳಿ ಅವ್ರ ಮೇಲೆ ಪ್ರೆಷರ್ ಹಾಕ್ತಾರೆ. ಅದ್ರ ಬದಲು ನೀವು ಮಕ್ಳನ್ನ ಕೇಳಿ, ನೀವ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ. ನನಗ್ ಗೊತ್ತು, ನೀವು ತುಂಬಾ ಜನ ಕೇಳಿರ್ತೀರ, 10th ಆದ ತಕ್ಷಣ ನಿಮ್ ಫ್ಯಾಮಿಲಿ ಅವ್ರಿಗೆ ಕಾಲ್ ಮಾಡ್ತೀರಾ, ಫ್ರೆಂಡ್ಸ್ ಕಾಲ್ ಮಾಡ್ತೀರಾ, ನನ್ ಮಗ ಅಥವಾ ಮಗಳು 10th ಮುಗೀತು, ನೆಕ್ಸ್ಟ್ ಏನ್ ಓದ್ಸೋಣ ಅಂತೆಲ್ಲ ಅವ್ರನ್ನ ಕೇಳಿರ್ತಾರ, ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರ. ಅದ್ರ ಬದಲು ಮಕ್ಳನ್ನ ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡಿ, ನೀವ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ, ಏನ್ ಕಲಿತೀರಾ, ಯಾವ್ದ್ರಲ್ಲಿ ಬೆಳಿತೀರಾ, ಸೊ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ ಕೇಳಿದಾಗ ಮಕ್ಳೇ ನಿಮ್ಗೆ ಆನ್ಸರ್ ಮಾಡ್ಬಿಡ್ತಾರೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಮತ್ತೆ ಯಾವ್ದೇ ಕೆಲ್ಸ ಕೂಡ ಚಿಕ್ಕದು ದೊಡ್ಡದು ಆತರ ಇಲ್ಲ, ನಾವು ಕೆಲ್ಸನ ಖುಷಿಯಿಂದ ಮಾಡ್ಬೇಕಷ್ಟೇ. ಸೊ ನಾವು ಖುಷಿಯಿಂದ ಪ್ರೀತಿಯಿಂದ ಯಾವ ಕೆಲಸ ಮಾಡ್ತೀವಿ, ಎಲ್ಲಾರು ಆ ಕೆಲಸದಲ್ಲಿ ಸಕ್ಸಸ್ ನ ತಗೊಂತಾರೆ. ಸೊ ಎಕ್ಸಾಂಪಲ್ ನಾನು ಕೂಡ ಅಷ್ಟೇ, ನಾನು ಓದಿದ್ ಬೇರೆ, ಕಲ್ತಿದ್ ಬೇರೆ, ಕೆಲಸ ಮಾಡ್ತಿರೋದ್ ಬೇರೆ. ಫೈನಲಿ ನಾನು ಎಷ್ಟೊಂದ್ ಕೆಲ್ಸಗಳನ್ನ ಮಾಡಿ ಕೊನೆಗೆ ನನ್ಗೆ ಅನ್ಸಿದ್ದು, ನನ್ಗೆ ಈ ಕೆಲಸ ತುಂಬಾ ಇಷ್ಟ, ನನ್ಗೆ ಈ ಕೆಲಸ ತುಂಬಾ ಪ್ರೀತಿ. ಸೊ ಹಾಗಾಗಿನೇ ಎಷ್ಟು ಗಂಟೆ 24 hours ಅಲ್ಲಿ ನೀವು 20 hours ಕುತ್ಕೊಂಡು ನನಗೆ ಕೆಲಸ ಮಾಡೋ ಅಂದ್ರು ನಾನು ಮಾಡ್ತೀನಿ. ಯಾಕಂದ್ರೆ ನಂಗೆ ಈ ಕೆಲಸ ಇಂಟ್ರೆಸ್ಟ್ ಇದೆ, ಇಷ್ಟ ಇದೆ, ಹೊಸ ಹೊಸ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟ ಇದೆ. ನನ್ನಪ್ಪ ಹೇಗೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಡಿಸೈನ್ ಮಾಡ್ತಾ ಇದ್ರು, ನನ್ಗೂ ಆತರ ಮಾಡೋದಕ್ಕೆ ತುಂಬಾ ಇಷ್ಟ ಇದೆ. ಹಾಗಾಗಿ ನಾನು ಇದನ್ನ ಎಂಡ್ ಆಫ್ ದ ಡೇ ನಂಗೆ ಇದು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಚೂಸ್ ಮಾಡ್ಕೊಂಡಿದ್ದು. ನಾವು ಕೂಡ ಅಷ್ಟೇ, ಪೇರೆಂಟ್ಸ್ ಬೇರೆಯವ್ರನ್ನ ಕೇಳಿನೇ ನಮ್ಗೂನು ಅದನ್ನ ಓದಿ BBM ಮಾಡಿ, ಇದನ್ ಮಾಡಿ ಅದನ್ ಮಾಡಿ ಅಂತ ಕಲ್ಸಿದ್ದು. ಸೊ ಯಾರು ನಮ್ಮನ್ನು ಕೇಳಲಿಲ್ಲ. ಹಾಗಾಗಿ ಇನ್ ಮುಂದೆ ಆದ್ರೂ ಕೇಳ್ಬಿಟ್ಟು ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಕಳಿಸಿ. ಸೊ ಎಲ್ಲಾರು ಇಂಪ್ರೂವ್ ಆಗ್ತಾರೆ. ಮತ್ತೆ ಕೆಲ್ಸದಲ್ಲಿ ದೊಡ್ಡ ಕೆಲಸ, ಚಿಕ್ಕ ಕೆಲಸ, ಕಡಿಮೆ ಸಂಪಾದನೆ, ಜಾಸ್ತಿ ಸಂಪಾದನೆ ಅಂತ ಇರೋದಿಲ್ಲ. ನೀವು ಇಂಟ್ರೆಸ್ಟ್ ಇಂದ ಯಾವ ಕೆಲಸ ಮಾಡ್ತೀರಾ ಅದ್ರಲ್ಲಿ ನೀವು ಬೆಳಿತೀರಾ. ಬೆಳೆದಾಗ ಆಬ್ವಿಯಸ್ಲಿ ದುಡ್ಡು ಮಾಡ್ತೀರಾ ಅಲ್ವಾ. ಹಾಗೆ ನಾನು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದಿದ್ ನೆನಪು. ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಏನೊಂದು ಬಾಲಿವುಡ್ ಆಕ್ಟ್ರೆಸ್ ಗಳಿದ್ದಾರೆ, ಅವ್ರಿಗೆ ಮೆಹಂದಿ ಶಾಸ್ತ್ರಕ್ಕೆ ಹೋದಾಗ ಮೆಹಂದಿ ಹಾಕ್ಲಿಕ್ಕೆ 4 ಲಕ್ಷ 5 ಲಕ್ಷ ಚಾರ್ಜ್ ಮಾಡಿದೆ ಅಂತ. ನೀವೇ ಹೇಳಿ, ಈಗ ನಿಮ್ ಮಕ್ಳು ಮೆಹಂದಿ ಕಲಿತೀನಿ ಅಂತ ಹೇಳ್ತಾರೆ, ನಂಗೆ ಮೆಹಂದಿ ಕಲಿಬೇಕು ಇಂಟ್ರೆಸ್ಟ್ ಇದೆ ಅಂತ, ನೀವು ಕಳಿಸ್ತೀರಾ? ಮೆಹಂದಿ ಕಲ್ತು ಏನ್ ಮಾಡ್ತೀಯಾ ನೀನು ಅಂತ ಕೇಳ್ತೀರಾ ಅಲ್ವಾ. ಸೊ ಇವಾಗ ಹೇಳಿ, ಇವ್ರು ಮೆಹಂದಿನೇ ಹಾಕಿ 4 ಲಕ್ಷ 5 ಲಕ್ಷ ಸಂಪಾದನೆ ಮಾಡ್ತಿದಾರಲ್ಲ. ಸೊ ಕೆಲವೊಬ್ರು ಇಂಜಿನಿಯರ್, ಡಾಕ್ಟರ್ ಅವ್ರುಗಳು ಕೂಡ ಈ ತರ ಒಂದ್ ದಿನಕ್ಕೆ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಹಾಗೆ ನಾವು ಯಾವ ಕೆಲ್ಸನೂ ಕಡಿಮೆ, ದೊಡ್ಡದು, ಚಿಕ್ಕದು ಅಂತ ಹೇಳಲಿಕ್ಕೆ ಆಗಲ್ಲ. ಮತ್ತೆ ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ನೋಡಿದೆ, ಒಬ್ರು ಫುಡ್, ಇವಾಗ ಏನ್ ಎಲ್ರು ಡಯಟ್ ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಸುಮಾರು ಜನ. ಸೊ ಅವ್ರಿಗೆಲ್ಲ ಫುಡ್ ಸಪ್ಲೈ ಮಾಡ್ತಾರೆ, ಅವರು ಡಯಟ್ ಫುಡ್ ಗಳನ್ನ ಸಪ್ಲೈ ಮಾಡ್ತಾರೆ, ಮನೆಯಲ್ಲೇ ಪ್ರಿಪೇರ್ ಮಾಡಿ ಸಪ್ಲೈ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ರಿವ್ಯೂಸ್ ಇದೆ ಅವ್ರದ್ದು, ನಂಗೆ ನೋಡಿ ಖುಷಿ ಆಯ್ತು. ಹೀಗೆ ಎಲ್ರು ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಮಾಡಿ, ಇದು ಅದು ಹಂಗ್ ಪರ್ಟಿಕ್ಯುಲರ್ ಆಗ್ಲೇಬೇಡಿ. ಅಥವಾ ಇನ್ನು ಮೋರ್ ಓವರ್, ನಾನು ಫಸ್ಟ್ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ, ಯಾರೋ ಮಾಡಿದ್ರು ಅಂತ ದಯವಿಟ್ಟು ಮಾಡ್ಬೇಡಿ. ಅವ್ರು ಕ್ಲಿಕ್ ಆಯ್ತು, ಈ ಬಿಸ್ನೆಸ್ ಇವಾಗ ಟಾಪ್ ಅಲ್ಲಿ ಇದೆ, ರನ್ನಿಂಗ್ ಅಲ್ಲಿ ಇದೆ, ಹಂಗೆಲ್ಲಾ ಮಾಡ್ಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡಿ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು, ಸೊ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅನಾವಶ್ಯಕ ಖರ್ಚುಗಳನ್ನ ಮಾಡ್ಬೇಡಿ. ಕಡಿಮೆಗೆ ಸಿಕ್ತು ತಗೊಂಡೆ, ಇಷ್ಟೇ ಅಲ್ವಾ ತಗೊಂಡೆ, ತುಂಬಾನೇ ಚೀಪ್ ಆಗಿ ಸಿಕ್ತು ತಗೊಂಡೆ, ಹಿಂಗೆಲ್ಲ ಮಾಡ್ಬೇಡಿ. ಸೊ ನೀವ್ ಎಷ್ಟು ಚೀಪ್ ಆಗಿ ಮೆಟೀರಿಯಲ್ಸ್ ಗಳನ್ನ ತಗೊಂತೀರಾ, ಸೊ ನೆಕ್ಸ್ಟ್ ನಿಮ್ಗೆ ಕ್ಲೈಂಟ್ ಆ ಕಾಸ್ಟ್ಯೂಮ್ಸ್ ನೋಡಿದಾಗ, ಅಥವಾ ನೀವು ಏನ್ ರೆಡಿ ಮಾಡ್ತಿದ್ರ ಅದನ್ನ ನೋಡಿದಾಗ ಅವ್ರಿಗೆ ಇದು ಕ್ವಾಲಿಟಿ ಇಲ್ಲ ಅಂತ ಅನ್ಸುತ್ತೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಇದು ಚೆನ್ನಾಗಿಲ್ಲ ಅಂತ ಹೇಳಿ. ಹಂಗ್ ಮಾಡ್ಕೊಂಬೇಡಿ. ಸೊ ಬಿಸ್ನೆಸ್ ಅಲ್ಲಿ ಯಾವಾಗ್ಲೂ 100% ಕೊಟ್ಟು ಕಡಿಮೆ ದುಡ್ಡಿಗೆ ಸಿಗತ್ತೆ ಅಂತಲ್ಲ, ಯಾವ್ದು ಬೆಸ್ಟ್ ಇದೆ ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ವರ್ಕ್ ಮಾಡಿ, ನಿಮ್ಮ ಕ್ರಿಯೇಟಿವಿಟಿನ ಆಡ್ ಮಾಡಿ. ಸೊ ಅದನ್ನ ಎಕ್ಸ್ಟ್ರಾ ಬ್ಯೂಟಿಫುಲ್ ಆಗಿ ಮಾಡಿ. ಸೊ ಕಡಿಮೆಗೆ ಸಿಕ್ತು ಅಂತೇಳಿ ಏನೋ ತಗೊಂಬೇಡಿ. ಬಿಸ್ನೆಸ್ ಮೇಲೆ ಗಮನ ಇರಲಿ. ಅನಾವಶ್ಯಕವಾಗಿ ದಯವಿಟ್ಟು ಖರ್ಚು ಮಾಡಬೇಡಿ, ಯಾಕಂದ್ರೆ ಫ್ರೀಯಾಗಿ ಯಾರಿಗೂ ದುಡ್ಡು ಬರೋದಿಲ್ಲ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೋಪ್ ನಿಮ್ಗೆಲ್ಲ ತುಂಬಾ ಇನ್ಸ್ಪೈರ್ ಆಗಿದೆ ಮಯೂರ್ ಅವರ ಸ್ಟೋರಿ ಅಂತ ಅನ್ಕೊಂತೀನಿ. ಇದೇ ತರ ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.